ಪ್ರಾಬ್ಲಮಲ್ಲಿ ಏನು ಅಂತ ಕೊಟ್ಟವ್ರು 5 ಫ್ಯಾಕ್ಟೋರಿಯಲ್ ಮೈನಸ್ 5 ಡಬಲ್ ಫ್ಯಾಕ್ಟೋರಿಯಲ್ ಹೋಲ್ ಪವರ್ ಆಫ್ 2 ಫ್ಯಾಕ್ಟೋರಿಯಲ್ ಅಂತ ಕೊಟ್ಟವ್ರ. 1 ಫ್ಯಾಕ್ಟೋರಿಯಲ್ ಅಂದರೆ 1 ನಂಬರ್ ಕಡಿಮೆ ಮಾಡ್ತಾ ಗುಣಿಸ್ತಾ ಹೋಗ್ಬೇಕು 1 ತನಕ. ಡಬಲ್ ಫ್ಯಾಕ್ಟೋರಿಯಲ್ ಅಂದರೆ 2 ನಂಬರ್ ಕಡಿಮೆ ಮಾಡ್ತಾ ಗುಣಿಸ್ತಾ ಹೋಗ್ಬೇಕು. ಈಗ ಯಾವ ಥರ ಅಂದರೆ 5 ಫ್ಯಾಕ್ಟೋರಿಯಲ್ಗೆ 5 ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 1 ಅಂತ ಮಾಡಿಬಿಟ್ಟು, ಈ 5 ಡಬಲ್ ಫ್ಯಾಕ್ಟೋರಿಯಲ್ಗೆ 5 ಟೈಮ್ಸ್ ಆಫ್ 2 ಹೋದರೆ 5ರಲ್ಲಿ 3 ಟೈಮ್ಸ್ ಆಫ್ 1 2 ಕಡಿಮೆ ಮಾಡ್ತಾ ಗುಣಿಸ್ಬೇಕು. ಮೇಲೆ 2 ಫ್ಯಾಕ್ಟೋರಿಯಲ್ ಅಂದರೆ 2 ಟೈಮ್ಸ್ ಆಫ್ 1. ಇವಾಗ ಏನು ಉಳಿತು ಇಲ್ಲಿ ಕಾಮನ್ ತೆಗಿಯೋಕ್ಕೆ ನೋಡಬೇಕು. 5 ಮತ್ತು 3 ಕಾಮನ್ ಆಗೈತೆ ಇಲ್ಲಿ. ಹಂಗಾಗಿ ಈ ಬಾಕ್ಸ್ ತಗೊಂಡು 5 ಟೈಮ್ಸ್ ಆಫ್ 3 ಅನ್ನೋದನ್ನ ಕಾಮನ್ ತೆಗೆದ್ಬಿಟ್ಟು 4 ಟೈಮ್ಸ್ ಆಫ್ 2 4 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 1 ಮೈನಸ್ 1 ಹೋಲ್ ಪವರ್ ಆಫ್ 2 ಅಂದ್ಲಿ 2. ಇದ್ರದ್ದು ಸಣ್ಣ ಬ್ರ್ಯಾಕೆಟ್ ರೌಂಡ್ ಬ್ರ್ಯಾಕೆಟ್ ಹಾಕ್ಬೇಕು, ಒಳಗಡೆ ಬ್ರ್ಯಾಕೆಟು, ಇದು ಆಚೆ ಬ್ರ್ಯಾಕೆಟು. ಅದೆಷ್ಟು 5 3 15, ಇಲ್ಲಿ 4 2 8 8 1 8 ಮೈನಸ್ 1 ಹೋಲ್ ಸ್ಕ್ವೇರ್. ಇದು ಅಲ್ಲಿಗೆ ಇದೆಷ್ಟಾಯಿತು ಟೋಟಲ್ ಆಗಿ 15 ಟೈಮ್ಸ್ ಆಫ್ 7 15 ಟೈಮ್ಸ್ ಆಫ್ 7 ಹೋಲ್ ಸ್ಕ್ವೇರ್ ಅಂತ ಆಯಿತು. ಇದು 15 7 ಎಷ್ಟು 105. 15 7 15 5 75 15 7 105 105 ಹೋಲ್ ಸ್ಕ್ವೇರ್ ಅಂತ ಆಯಿತು. ಇದನ್ನು ಬೇಕಾದರೆ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು, ಇಲ್ಲ ಆ ಥರನೂ ಬಿಡ್ಬೋದು. ಸಿಂಪ್ಲಿಫೈ ಮಾಡೋದಾದರೆ ಯಾವ ಥರ ಅಂದರೆ ಈ ಥರ, ಅದನ್ನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ತಗೋಬೇಕು. 100 ಪ್ಲಸ್ 5 ಹೋಲ್ ಸ್ಕ್ವೇರ್ ಅಂತ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ದು ಫಾರ್ಮುಲಾ ಏನು ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ. ಅದೇ ಥರ ಇದನ್ನು 100 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್, ಇದು a ಇದು b ಪ್ಲಸ್ 2ab ಅಂದರೆ ಪ್ಲಸ್ 2 ಟೈಮ್ಸ್ ಆಫ್ 100 ಟೈಮ್ಸ್ ಆಫ್ 5. 100 ಟೈಮ್ಸ್ ಆಫ್ 100 ಅಂದರೆ 10,000 ಆಯಿತು. 100 ಟೈಮ್ಸ್ ಆಫ್ 100 10,000 ಆಯಿತು. 10,000 ಪ್ಲಸ್ 5 5 25 ಆಯಿತು. 5 5 25 ಪ್ಲಸ್ ಇದು 2 5 10 10 100 1000 10,000 11,025. ಇದು ಫುಲ್ ಸಿಂಪ್ಲಿಫೈ ಮಾಡೋದು. ಇಷ್ಟಕ್ಕೆ ನಿಲ್ಲಿಸ್ಬೋದು, ಇಲ್ಲ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಬಾಯ್.